ಇಟ್ಸ್ ಓಕೆ ಸರ್ಸು. ಸರ್ಸು, ಕಾಮ್ ಡೌನ್. ಆಹಾ, ಸರಿಯಾಗಿ ಸಿಕ್ಕಾಕೊಂಡೆ ಸರ್ಸು. ವಾಣಿಯಾಗಿ ಆಂಟಿ ಕಣ್ಮುಂದೆನೇ ಇರಬೇಕು, ಸರ್ಸು ಆಗಿ ನಿನ್ ದೊಡ್ಡ ಏನ್ ಹತ್ರ ಮಾತಾಡ್ಬೇಕು. 2 ಪಾತ್ರಗಳು ನಿಂದೆ. ಆದ್ರೆ ನೀನೊಬ್ಳೆ ಹೇಗೆ ಮ್ಯಾನೇಜ್ ಮಾಡ್ತೀಯೋ ಅದನ್ನ ನೋಡ್ತೀನಿ. ಸರ್ಸು ಮೇಡಮ್ ನೋಡ್ತಿದ್ದಾರೆ, ಸುಮ್ಮನಿರು. ಪ್ರೀತಿ, ವಾಣಿನೇ ಸರ್ಸು ಅಂತ ಹೇಳಿ ಇವಾಗ ನಾವು ಇಂಪ್ರೆಷನ್ ಗೆಟ್ಟಿಸ್ಕೋಬಹುದಲ್ವಾ? ಇಂಪ್ರೆಷನ್ ಅಲ್ಲ ವನಜಕ್ಕ, ಇವಾಗ ಎಲ್ಲರೂ ಸೇರಿ ನಿನಗೆ ಹೊಡಿತಾರೆ. ಆ ನಿಜ ಅವಳ ಬಾಯಿಂದಾನೇ ಹೊರಗಡೆ ಬರಬೇಕು, ನಾವು ಹೇಳ್ಬಾರ್ದು. ನೋಡೋಣ, ಇವಾಗ ಅವಳೇ ಏನಾದ್ರೂ ನಿಜ ಬಾಯ್ ಬಿಡ್ತಾಳೋ ಇಲ್ಲ ಇಂಥ ಬೇರೆ ಏನಾದ್ರೂ ಗೇಮ್ ಪ್ಲೇ ಮಾಡ್ತಾಳೋ. ಲೆಟ್ಸ್ ವೇಟ್ ಅಂಡ್ ಸಿ. ಓಕೆ. ಎಷ್ಟ್ ಚೆನ್ನಾಗಿ ಸಿಕ್ಕಾಕೊಂಡ್ಯ ಸರ್ಸು. ನಿಮ್ ದೊಡ್ಡ ಏನ್ ಪ್ರಾಣ ಉಳಿಸ್ಬೇಕು ಅಂದ್ರೆ ನೀನ್ ನಿಜ ಒಪ್ಕೊಳ್ಳೇಬೇಕು. ಮೇಡಮ್ಗೆ ನೀನೇ ಸರ್ಸು ಅಂತ ಗೊತ್ತಾದ್ರೆ ನಿನ್ ಪ್ರಾಣನೇ ಉಳಿಯಲ್ಲ. ಇಂಥ ಗೋಲ್ಡನ್ ಆಪರ್ಚುನಿಟಿ ನಿನಗೆ ಸಿಗೋದು ನಿಜವಾಗ್ಲೂ ನಿನ್ನ ಅದೃಷ್ಟ. ಬೇಕಾದ್ರೂ ಆಗ್ಲಿ ರಾಹುಲ್ ಅವರೇ, ನಾನು ಹೋಗಿ ನಿಜನ್ ಹೇಳ್ಬಿಡ್ತೀನಿ. ದೊಡ್ಡ ಇನ್ನ ಬದುಕಿಸ್ಕೋತೀನಿ. ಸರ್ಸು, ಅಂತ ಕೆಲಸ ದಯವಿಟ್ಟು ಮಾಡಬೇಡ. ಬೇರೆ ದಾರಿ ಇಲ್ವಲ್ಲ ರಾಹುಲ್ ಅವರೇ. ದೊಡ್ಡಯ್ಯ ಬದುಕಬೇಕು ಅಂದ್ರೆ ಸರ್ಸು ಬರ್ಬೇಕು ಅಂತ ಡಾಕ್ಟ್ರಪ್ಪ ಹೇಳಿದಾರಲ್ಲ. ಇವಾಗ ಕೂಡ ನಾನು ಹಿಂದೆ ಹೆಜ್ಜೆ ಇಟ್ರೆ ನನ್ನ ಬದುಕಿಗೆ ಅರ್ಥನೇ ಇರಲ್ಲ. ಅಲ್ಲ, ನೀನೇ ಸರ್ಸು ಅಂತ ಗೊತ್ತಾದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಸರ್ಸು, ಅದ್ ಗೊತ್ತಾ ನಿನ್ಗೆ? ನನ್ನ ಪ್ರಾಣಕ್ಕಿಂತ ಎಲ್ರಿಗೂ ಒಳ್ಳೇದನ್ನ ಬಯಸೋ ದೊಡ್ಡಯ್ಯ ಮುಖ್ಯ ರಾಹುಲ್ ಅವರೇ. ಸರ್ಸು, ನಿನ್ನನ್ನು ಅವಸರ ಪಡ್ಬೇಡ. ನೀನ್ ಯಾರಿಗೂ ಗೊತ್ತಿಲ್ಲ ಹಾಗೆ ಒಳಗಡೆ ಹೋಗೋದಕ್ಕೆ ಯಾವ್ದೊಂದು ದಾರಿ ಇದ್ದೇ ಇರುತ್ತೆ. ಆ ದಾರಿ ಯಾವ್ದು ಅಂತ ಯೋಚನೆ ಮಾಡೋಣ. ಓಕೆ, ಸುಮ್ನಿರು ಸರ್ಸು. ಒಂದು ಐಡಿಯಾ. ಹೇಳ್ ನವ್ಯ. ಸರಿ, ಸರ್ಸುನ್ ಕರ್ಕೊಂಡು ನಾನು ಹೋಗ್ತೀನಿ, ನೀವು ಮ್ಯಾನೇಜ್ ಮಾಡಿ. ಸರಿ ನವ್ಯ, ಹುಷಾರು. ಸರಿ, ಮೊದಲು ನಾವು ಮೇಡಮ್ ಹತ್ರ ಹೋಗೋಣ, ಬನ್ನಿ. ನನಗೆ ಮಾವಯ್ಯನವರು ಬದುಕೋದು ಎಷ್ಟು ಮುಖ್ಯನೋ ಆ ಸರಸ್ಸನ್ನು ಕಂಡುಹಿಡಿಯೋದು ಕೂಡ ಅಷ್ಟೇ ಮುಖ್ಯ. ಅವಳಿಗೆ ಈ ವಿಷಯ ಹೇಗಾದ್ರೂ ಗೊತ್ತಾಗುತ್ತೆ. ಗಾಳಿ ಮುಖಾಂತರನೋ ಇಲ್ಲ ಧೂಳಿನ ಮುಖಾಂತರನೋ ಅವಳಿಗೆ ಈ ವಿಷಯ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಆಗ ಅವಳಿಗೆ ಬಂದೇ ಬರ್ತಾಳೆ. ಮೇಡಮ್, ವಾಣಿ ತುಂಬಾ ವೀಕ್ ಆಗಿದ್ದಾಳೆ, ತಲೆ ತಿರುಗ್ತಿದೆ ಅಂತಿದ್ದಾಳೆ. ನಾನು ಇವಳನ್ನ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ ಮೇಡಮ್. ಸರಿ ನವ್ಯ, ಬೇಕು ಅಂದ್ರೆ ನೀನು ಕೂಡ ಅವಳ ಜೊತೆ ನೀರು, ನಾವೆಲ್ಲ ಇಲ್ಲೇ ಇರ್ತೀವಲ್ಲ. ಇಲ್ಲ ಮೇಡಮ್, ನಾನು ಡ್ರಾಪ್ ಮಾಡಿ ವಾಪಸ್ ಬರ್ತೀನಿ. ಸರಿ, ಹೋಗು. ಸರಿ ಮೇಡಮ್. ವಾಣಿ ಬಾ.
ಒಳಗಡೆ ಹೋಗ್ತಾಳೆ ಅನ್ಕೊಂಡ್ರೆ ಇವಳನ್ನೇ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಎಲ್ಲರೂ ಸೇರಿ ಏನಾದರೂ ಪ್ಲಾನ್ ಮಾಡ್ತಿದ್ದಾರಾ? ಅದೇನು ಅಂತ ತಿಳ್ಕೋಬೇಕು. ಏನಾಯ್ತು? ಹಲೋ 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 ಎಕ್ಸ್ಕ್ಯೂಸ್ ಮೀ ಆಂಟಿ. ಹಲೋ ಯಾ ನವ್ಯಮ್ಮ, ಪ್ರೀತಿ ಹಿಂದೆನೆ ಬರ್ತಿದ್ದಾಳೆ. ನೋಡ್ಬೇಡಿ ನವ್ಯಮ್ಮ, ಹಿಂದೆ ತಿರುಗಿ ನೋಡ್ಬೇಡಿ. ಅಂದ್ರೆ ಅವಳಿಗೆ ನಮ್ಮ ಮೇಲೆ ಡೌಟ್ ಬಂದಿದೆ ಅಂತಾಯ್ತು. ಬೆನ್ನಿಗೆ ಬಿದ್ದು ಬೇತಾಳ ನವ್ಯಮ್ಮ ಅವಳು. ಅವಳ ಕಣ್ಣು ಯಾವಾಗಲೂ ನಮ್ಮ ಮೇಲೆ ಇರುತ್ತೆ. ಈಗೇನು ಮಾಡೋದು ನವ್ಯಮ್ಮ? ಅವಳನ್ನ ನಂಬಿಸ್ಬೇಕು ಅಂದ್ರೆ ನಾವಿಲ್ಲಿಂದ ಹೋಗ್ಬೇಕು. ಇಲ್ಲ ಅಂದ್ರೆ ನಮ್ಮ ಪೂರ್ತಿ ಪ್ಲಾನ್ ಹಾಳು ಮಾಡ್ತಾಳೆ. ಹಾಗಲ್ಲಮ್ಮ, ಈಗಾಗಲೇ ತಡ ಆಗೋಗಿದೆ. ನಿಜವಾಗ್ಲೂ ಮನೆಗೆ ಹೋಗಿ ಬರೋದು ಅಂದ್ರೆ ದೊಡ್ಡಯ್ಯನ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂತ ಡಾಕ್ಟ್ರಪ್ಪ ಹೇಳಿದ್ದಾರೆ. ನೀನ್ ತಾತನ ಹತ್ರ ಹೋಗ್ಬೇಕು ಅಂದ್ರೆ ಮೊದಲು ಇವಳಿಂದ ತಪ್ಪಿಸ್ಕೋಬೇಕು. ಮನೆಗೆ ಹೋಗ್ತೀನಿ ಅಂತ ಹೇಳಿ ಕಾರ್ ಹತ್ರ ಕತೆ ಹೇಳ್ಕೊಂಡು ನಿಂತಿದ್ದಾರಲ್ಲ, ಏನೋ ದೊಡ್ಡ ಸ್ಕೆಚ್ ಹಾಕಿರ್ಬೇಕು. ತಡ ಆಗದಿರೋ ತರ ನಾನ್ ನೋಡ್ಕೋತೀನಲ್ಲ, ಮೊದಲು ಕಾರಲ್ಲಿ ಕೂತ್ಕೋ ಬಾ. ಇದೇನು, ಇವಳು ನಿಜವಾಗ್ಲೂ ಹೋಗ್ತಿದ್ದಾಳೆ? ಒಳಗಡೆ ಆ ಮುದ್ಕ ಸರ್ಸು ಸರ್ಸು ಅಂತಿದ್ರೆ ಇವಳೇನು ರೆಸ್ಟ್ ತಗೊಳ್ಳೋದಕ್ಕೆ ಮನೆಗೆ ಹೋಗ್ತಿದ್ದಾಳಲ್ಲ? ಅಷ್ಟಕ್ಕೂ ಇವ್ರ ಪ್ಲಾನ್ ಏನು? ಏನ್ ಯೋಚನೆ ಮಾಡ್ತಿದ್ದಾರೆ? ಇವ್ರು ನಿಜವಾಗ್ಲೂ ಮನೆಗೆ ಹೋಗ್ತಿದ್ದಾರಾ? ಒಂದ್ ವೇಳೆ ಆಂಟಿ ಮುಂದೆ ನಿಜ ಗೊತ್ತಾಗ್ಬಿಡುತ್ತೇನೋ ಅಂತ ನವ್ಯ ಕರ್ಕೊಂಡು ಹೋಗ್ತಿದ್ದಾಳೇನೋ. ಇವಳನ್ನ ಸೇವ್ ಮಾಡೋದು ಅಂದ್ರೆ ಎಲ್ರಿಗೂ ಎಲ್ಲಿಲ್ಲದ ಎನರ್ಜಿ ಬರುತ್ತೆ. ಡೈರೆಕ್ಟ್ ಆಗಿ ಆ ಸರಸು ಜೊತೆ ಮಾತಾಡೋಣ ಅಂದ್ರೆ ಎಲ್ರೂ ನನ್ನನ್ನ ಸಾಯಿಸೋ ಹಾಗೆ ನೋಡ್ತಾರೆ. ಇವತ್ ಸರಿಯಾಗಿ ಸಿಕ್ಕಾಕೋತಾಳೆ ಅನ್ಕೊಂಡ್ರೆ ಇಷ್ಟು ಈಸಿಯಾಗಿ ತಪ್ಪಿಸ್ಕೊಂಡ್ಬಿಟ್ಲಲ್ಲ ಹೇಳೋ. ಛೇ, ಸರಸು ನೋಡ್ಬೇಕು, ಸರಸು ನೋಡ್ಬೇಕು.
ನಾವೇ ಹೇಗಾದ್ರೂ ಮೇಡಮ್ನ ಮ್ಯಾನೇಜ್ ಮಾಡಬೇಕು. ತಾತನಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ಆ ಸರಸು ಏನೋ ಮನೆಗೆ ಹೋಗಿದ್ದಾಳೆ, ಇವರೇನೋ ಯಾವ ಟೆನ್ಷನ್ ಇಲ್ದೇನೆ ಇಲ್ಲೇ ನಿಂತಿದ್ದಾರೆ. ಅಥವಾ ಏನಾದರೂ ಪ್ಲಾನ್ ಮಾಡ್ತಿದ್ದಾರಾ? ಆ ಸರ್ಸುನ ಕರ್ಸಿದ್ರಾ? ಇಲ್ಲ ಡಾಕ್ಟರ್. ಅಯ್ಯೋ ಏನು ಸರ್ ಇದು? ಅವ್ರ ಕಂಡೀಷನ್ ಹೇಳಿದ್ಮೇಲೆ ಕೂಡ ನೀವು ರಿಯಾಕ್ಟ್ ಆಗಿಲ್ಲ ಅಂದ್ರೆ ಹೇಗೆ ಸರ್? ಆ ಹುಡುಗಿ ಬಗ್ಗೆ ನಮಗೆ ಯಾವ ಡೀಟೇಲ್ಸ್ ಕೂಡ ಗೊತ್ತಿಲ್ಲ. ಆದರೂ ಕೂಡ ನನ್ನ ಪ್ರಾಣ ತೆಗಿಬೇಕು ಅಂತ ಇದ್ದ ಆ ವ್ಯಕ್ತಿ ನಮ್ಮ ಮಾವಯ್ಯನವ್ರ ಪ್ರಾಣ ಉಳಿಸೋದು ಅಂದ್ರೆ ಏನು? ನೋಡಿ, ನಿಮ್ ಕೈಲಿ ಆಗೋಲ್ಲ ಅಂದ್ರೆ ಹೇಳಿ, ನಾವು ಅವ್ರನ್ನ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಅವಶ್ಯಕತೆ ಇದ್ರೆ ಫಾರಿನ್ಗೂ ಕೂಡ ಕರ್ಕೊಂಡು ಹೋಗ್ತೀವಿ. ನೀವೆಲ್ಲೇ ಕರ್ಕೊಂಡು ಹೋದ್ರು ಅವ್ರ ಕಂಡೀಷನ್ ನೋಡಿದ್ಮೇಲೆ ಸರ್ಸು ಬಗ್ಗೆನೇ ಕೇಳ್ತಾರೆ ಮೇಡಮ್. ಅವ್ರು ಬದುಕಬೇಕು ಅಂದರೆ ಇರೋ ಒಂದೇ ಒಂದು ಆಪ್ಷನ್ ನೀವು ಆ ಸರ್ಸುನ್ ಕರ್ಸೋದು. ಸಿಚುವೇಶನ್ ಆಗಿದೆ, ಇದ್ರ ಮೇಲೆ ನಿಮ್ಮಿಷ್ಟ. ಇಲ್ಲ, ಮುದ್ಕ ಸಾಯೋ ತರ ಇದ್ದಾನೆ. ಆ ಸರ್ಸು ಹೋಗಿ ಸೇವ್ ಮಾಡೋದ್ ಬಿಟ್ಟು ಸೈಡ್ಗೆ ಹೋಗ್ಬಿಟ್ಲಲ್ಲ. ಇದ್ರೆ ಸಿಕ್ಕಾಕೋತೀನಿ ಅನ್ನೋ ಭಯದಲ್ಲಿ ಹೋಗಿದ್ದಾಳೇನೋ ಅಕ್ಕ. ಇವಾಗ ಮುದುಕ ಹೋದ್ರೆ ನಿನ್ನೆವರೆಗೂ ಆಂಟಿಗೊಬ್ರಿಗೆ ಇದ್ ಕೋಪ, ಇವತ್ತು ಆ ಸರಸು ಇಂದ ಎಲ್ರಿಗೂ ಬರುತ್ತೆ. ನೋಡೋಣ ಏನಾಗುತ್ತೋ ಅಂತ. ಏನ್ ಟೆನ್ಷನ್ ಮಾಡ್ಕೋಬೇಡ. ನೀನ್ ನಾರ್ಮಲ್ ಆಗಿ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ತಾತನ್ ನೋಡ್ಕೊಂಡು ಬಂದ್ಬಿಡು. ಧೈರ್ಯವಾಗಿರ್ಬೇಕು, ಸರಿನಾ? ಸರಿ ನವ್ಯಮ್ಮ. ನೀವು ಕೂಡ ಚೆನ್ನಾಗಿ ಆಕ್ಟ್ ಮಾಡಿ. ನಮ್ಮ ಮೇಡಮ್ಗೆ ಚಿಕ್ಕ ಹೆಣ್ಣು ಸಿಕ್ಕಿದ್ರು ಯಾರನ್ನು ಬಿಡೋದಿಲ್ಲ. ಮಾಸ್ಕ್ ಹಾಕೊಳ್ಳಿ. ಯೇಸು ಕ್ರಿಸ್ತ ಪ್ರಭುವೇ, ನನ್ನ ದೊಡ್ಡಯ್ಯನ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಸಹಾಯ ತಗೋತಿದ್ದೇನೆ ಹೊರತು ನಮ್ಗೆ ಬೇರೆ ಯಾವ ದುರುದ್ದೇಶನೂ ಇಲ್ಲ. ನಮ್ಮನ್ನು ಕ್ಷಮಿಸ್ಬಿಡು ತಂದೆ. ರಾಹುಲ್, ಹೇಗಾದ್ರೂ ಸರಿ ಆ ಸರಸುಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಖಂಡಿತವಾಗ್ಲೂ ಅವಳಿಲ್ಲಿಗೆ ಬರಬೇಕು ಅಂತ ಅನ್ಕೊಂಡಿರ್ತಾಳೆ. ಹಾಗೆ ಬಂದವಳನ್ನ ಇಲ್ಲಿಂದ ಮತ್ತೆ ಹೋಗೋದಕ್ಕೆ ಬಿಡ್ಕೊಡ್ದು. ಇನ್ನೆಲ್ಲಿ ಸರ್ಸು, ನಾವು ಅವಳು ಇವತ್ತು ಸಿಕ್ಕಾಕೋತಾಳೆ, ಅವಳ ಕತೆ ಮುಗ್ದೋಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ಅವಳು ಮನೆಗೆ ಹೋದ್ಲಲ್ಲ, ಅವಳು ಮತ್ತೆ ಬರ್ತಾಳೋ ಬರಲ್ವೋ, ಸಿಕ್ಕಾಕೋತಾಳೋ ಇಲ್ವೋ. ಅಂದ್ರೆ ಏನು? ನನ್ನ ತಂದೆನ ಜೀವಂತವಾಗಿರಿಸ್ಬೇಕು ಅಂತ ಅನ್ಕೋತಾ ಇಲ್ವಾ? ಮಾವಯ್ಯನವರ ಪ್ರಾಣ ಉಳಿಸಕ್ಕೆ ಆ ಸರಸುನೇ ಯಾತಕ್ ಬರಬೇಕು? ತೇಜ, ಸಿಟಿಲಿ ಬೆಸ್ಟ್ ಹಾಸ್ಪಿಟಲ್ ಯಾವುದು ಅಂತ ಚೆಕ್ ಮಾಡು. ತಾತನ ಡೀಟೇಲ್ಸ್ ಅಲ್ಲೇ ಹೇಳು. ಅಗತ್ಯ ಬಿದ್ರೆ ಈಗಲೇ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಣ. ಮ್ಯಾಮ್, ಅಂದ್ರೆ ಸರ್ಸು ಬಂದ್ರೇನೆ ತಾತಯ್ಯ ಬದುಕ್ತಾರೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ ಅಲ್ವಾ? ಯಾರಿಗ್ ಗೊತ್ತು ತೇಜ? ಆ ಸರಸು ನನ್ನನ್ನು ಗೆಲ್ಲೋದಕ್ಕೆ ಆ ಡಾಕ್ಟರ್ಸ್ ಹತ್ರ ಹೀಗೆ ಹೇಳ್ಸಿರ್ಬಹುದೋ ಏನೋ. ನವ್ಯ, ವಾಣಿ ಓಕೆನಾ? ಪರವಾಗಿಲ್ಲ ಮೇಡಮ್. ಅದಕ್ಕೆ ನಾನು ಮತ್ತೆ ಹಾಸ್ಪಿಟ್ಲಿಗೆ ಬಂದೆ.
ಮನುಷ್ಯ ಸಾವು ಬದುಕಿನ ನಡುವೆ ಇದ್ರೆ ಗೆಲ್ಲೋದ್ರ ಬಗ್ಗೆ ಹೇಗ್ ಮಾತಾಡ್ಬೇಕು ಅಂತ ಅನ್ಸ್ತಿದೆ ನಂಗೆ ವಾಗ್ದೇವಿ. ನವ್ಯ, ಏನಾಯ್ತು? ಹೂಣ ಸೇಫಾಗಿ ಹೋಗಿದ್ದಾಳ ಅವಳು. ನಾನಿನ್ನು ಮಾತಾಡೋದ್ರಲ್ಲೇ ಇದ್ದೀನಿ, ಆದ್ರೆ ಆ ಸರಸು ತನ್ನ ಕೆಲಸನ ಮುಂದುವರಿಸ್ತಾ ಇದ್ದಾಳೆ. ಅಂದ್ರೆ ನೀನ್ ಅನ್ಕೊಂಡ್ರೆ ನಿಜ ಆಗ್ಬಿಡುತ್ತಾ? ಅಷ್ಟಕ್ಕೂ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಅಪ್ಪ ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ನೀನು 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 ಸರ್ಸು ಬಗ್ಗೆ ಪದೇ ಪದೇ ಕೇಳಿದ್ದಕ್ಕೆ ಅಲ್ವಾ ಅವ್ರು ಹೀಗೆ ಹಾಸ್ಪಿಟಲ್ ಪಾಲಾಗಿದ್ದು. ಅವರು ನಾನು ಕೇಳಿದ ತಕ್ಷಣ ಹೇಳಿದಿದ್ರೆ ಅವ್ರಿಗೆ ಹೀಗಾಗುವಂತ ಚಾನ್ಸಸ್ ಇರ್ಲಿಲ್ಲ ಅಲ್ವಾ? ಅದನ್ನ ಮಾತ್ರ ನೀವು ಯೋಚನೆನೇ ಮಾಡಲಿಲ್ಲ. ಮಾವಯ್ಯನವ್ರು ಇವತ್ತು ಹೀಗಾಗೋದಕ್ಕೆ ಕಾರಣ ನಾನು ಅಂತ ಹೇಳ್ತಿದ್ದೀರಲ್ಲ, ನಾನಲ್ಲ ರೀ, ಆ ಸರಸು ಆ ಸರಸು ಇದೇನು ಏನೋ ನಡೀತಿದೆ ಅನ್ನಿಸ್ತಿದೆ, ಆದ್ರೆ ಏನು ಅಂತ ಅರ್ಥನೇ ಆಗ್ತಿಲ್ವಲ್ಲ. ಆ ಸರಸು ಹೀಗೆ ಮಾಡಿದ್ದಕ್ಕೆ ಇವತ್ತು ಮಾವಯ್ಯನವರು ಈ ಸ್ಥಿತಿಯಲ್ಲಿದ್ದಾರೆ. ಅದ್ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ? ಅಷ್ಟಕ್ಕೂ ಪ್ರಾಣ ಉಳಿಸ್ಬೇಕಾಗಿರೋ ಈ ಟೈಮಲ್ಲಿ ಈ ಸವಾಲೆಲ್ಲ ಅಗತ್ಯನಾ? ನಾನ್ ಮಾತಾಡ್ತಿರೋದು ಅದ್ರ ಬಗ್ಗೆ. ನೋಡಿ, ನಾನ್ ನಿಮ್ ಹತ್ರ ಸವಾಲುಗಳನ್ನ ಹಾಕಿಲ್ಲ. ಮಾವಯ್ಯನವ್ರ ಪ್ರಾಣ ನಿಮಗಷ್ಟೇ ಅಲ್ಲ, ನನಗೂ ಕೂಡ ಮುಖ್ಯನೇ. ಸ್ವಲ್ಪ ನಿಂತ್ಕೊಳ್ಳಿ, ಸ್ವಲ್ಪ ನಿಂತ್ಕೊಳ್ಳಿ, ಸ್ವಲ್ಪ ನಿಂತ್ಕೊಳ್ಳಿ. ಯಾರು ನೀವೆಲ್ಲ? ಮೇಡಮ್, ನಾವು ಇಂಟರ್ನ್ಯಾಷನಲ್ ಫೀಸ್ ಮಿಷನಿಂದ ಬರ್ತಾ ಇದ್ದೀವಿ. ಪ್ರತಿ ಭಾನುವಾರ ಈ ಥರ ಹಾಸ್ಪಿಟಲ್ಗೆ ಬಂದು ಪೇಷಂಟ್ಸ್ಗೋಸ್ಕರ ಪ್ರಾರ್ಥನೆ ಮಾಡಿ ಹೊರಟು ಹೋಗ್ತೀವಿ. ನಿಮ್ಮೆಲ್ಲರನ್ನೂ ಇಲ್ಲಿಗೆ ಯಾರು ಬರೋಕ್ಕೆ ಹೇಳಿದ್ರು? ಅದು ಕೂಡ ICU ಒಳಗೆ. ಇಲ್ಲಂತ ಯಾವ ಪೇಷಂಟು ಇಲ್ವಲ್ಲ? ಏನು ಯೋಚನೆ ಮಾಡ್ತಾ ಇದ್ದೀರಾ ಹೇಳಿ? ಏನ್ ವಾಗ್ದೇವಿ, ಸರ್ಸುನ ಹೇಗೋ ಬರೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದೀಯ. ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡಕ್ ಬಂದಿರೋ ಇವ್ರನ್ನ ಯಾಕೆ ತಡಿತಾ ಇದೆಯಾ ನೀನು? ಮನುಷ್ಯ ಪ್ರಯತ್ನದಿಂದ ಆಗದೆ ಇರೋದು ಆ ದೇವರ ಕೃಪೆಯಿಂದ ಆಗಬಹುದೇನೋ. ನನ್ನ ತಂದೆ ಆ ದೇವರ ಕೃಪೆಯಿಂದ ಸರಿ ಹೋಗ್ಬಹುದೇನೋ. ಹೋಗೋದಕ್ಕೆ ಬಿಡು, ಅವ್ರಿಗೆ ಪ್ರಾರ್ಥನೆ ಮಾಡೋದಕ್ಕೆ ಬಿಡು. ಎಲ್ರೂ ಹೋಗೋದು ಬೇಡ, ಇದು ICU ಅಲ್ವಾ? ಯಾರಾದ್ರೂ ಒಬ್ರು ಹೋಗಿ. ಸಿಸ್ಟರ್, ನೀವು ಹೋಗಿ ಪ್ರಾರ್ಥನೆ ಮಾಡಿ, ನಾವು ಹೋಗಿ ಆ ರೂಮಲ್ಲಿರೋ ಪೇಷಂಟ್ಸ್ಗೆ ಪ್ರಾರ್ಥನೆ ಮಾಡ್ತೀವಿ. ಸರ್ ಪ್ಲೀಸ್ ಕಂಟ್ರೋಲ್ ಸರ್. ಸರ್ ಪ್ಲೀಸ್ ಸರ್, ಸರ್ ಸಮಾಧಾನವಾಗಿರಿ ಪ್ಲೀಸ್ ಸರ್. ಸರ್ ಸರ್ ಪ್ಲೀಸ್ ಸರ್, ಸರ್ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ದೊಡ್ಡಯ್ಯ, ದೊಡ್ಡಯ್ಯ. ಸರ್ಸು ಬಂದಿಯ ಮಗಳೇ? ದೊಡ್ಡಯ್ಯ, ಹೇಗಿದ್ಯಾ ದೊಡ್ಡಯ್ಯ?
ಸರ್ಸು ಅಂದ್ರೆ ನೀವಾ? ಹೌದು ಡಾಕ್ಟ್ರಪ್ಪ. ನಾನು ಇವಾಗ ಇಲ್ಲಿರೋ ವಿಷಯ ಹೊರಗಡೆ ಯಾರಿಗೂ ಹೇಳ್ಬೇಡಿ. ಹಾಗೆ ಆಗ್ಲಿಮ್ಮ, ಯಾರಿಗೂ ಹೇಳಲ್ಲ. ನಿಮ್ ತಾತನ ಹತ್ರ ನೀವು ಮಾತಾಡಿ. ನನ್ನ ಕ್ಷಮಿಸ್ಬಿಡು ದೊಡ್ಡಯ್ಯ, ನನ್ನಿಂದನೇ ನೀನ್ ಹೀಗೆ. ನನಗೇನು ಆಗಿಲ್ಲ ಬಿಡಮ್ಮ. ಹೌದು, ವಾಗ್ದೇವಿಗೆ ನಿನ್ ಬಗ್ಗೆ ಗೊತ್ತಾಯ್ತಾ? ಇಲ್ಲ ದೊಡ್ಡಯ್ಯ. ಅಮ್ಮ, ಇವಾಗ ಹೋದ ಪ್ರಾಣ ವಾಪಸ್ ಬಂತಮ್ಮ. ನಿನ್ನ ಬಗ್ಗೆ ನನ್ನ ಹತ್ರ ಕೇಳಿದಕ್ಕೆ ಹೇಳಿಲ್ಲ ಅಂತ ನಿನ್ನ ಬಗ್ಗೆ ಕೋಪದಲ್ಲಿದ್ದಾಳೇನೋ ಅಂತ ಭಯ ಪಟ್ಕೊಂಡೆ. ಈಗ ಕೂಡ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ ದೊಡ್ಡಯ್ಯ. ನನ್ನ ಹೃದಯ ಬಡಿಯೋದು ನಿನ್ನ ಕ್ಷೇಮಕ್ಕೋಸ್ಕರನೇ ಅಮ್ಮ. ಯೋಚನೆ ಬರ್ತಾನೆ ಹೇಗಿರುತ್ತೆ ಹೇಳು. ಒಳಗ್ ಹೋಗಿರೋ ನನ್ನ ಯಾಕೆ ಇನ್ನೂ ಬಂದಿಲ್ಲ? ಹೌದು ಆಂಟಿ, ನನ್ಗೆ ಯಾಕೋ ಒಳಗಡೆ ಹೋಗಿರೋ ನನ್ ಸರಸುನೆ ಅಂತ ಅನಿಸ್ತಿದೆ ಆಂಟಿ. ಏನ್ ಮಾತಾಡ್ತಿದ್ಯಾ ಪ್ರೀತಿ? ಹೌದಾಂಟಿ, ಒಳಗಡೆ ಹೋಗಿದ್ ನನ್ನ ಕಾಲಲ್ಲಿ ಕಾಲುಂಗ್ರ ಇರೋದನ್ನ ನಾನು ಕ್ಲಿಯರ್ ಆಗಿ ಒಬ್ಸರ್ವ್ ಮಾಡಿದೆ ಆಂಟಿ. ಅವಳು ನಿಜವಾಗ್ ನನ್ನಾಗಿದ್ರೆ ಕಾಲಲ್ಲಿ ಕಾಲುಂಗ್ರ ಹೇಗಿರತ್ ನೀವೇ ಹೇಳಿ. ಅಂದ್ರೆ ಈಗ ಒಳಗ್ ಹೋಗಿದ್ದು? ಇನ್ನೇನು ಯೋಚನೆ ಮಾಡ್ಬಿಡಿ ಆಂಟಿ, ಖಂಡಿತ ತಾತನ್ಗೋಸ್ಕರ ಆ ಸರ್ಸುನೆ ಹೋಗಿದ್ದಾಳೆ ಅಂತ ನನಗ್ ಅನುಮಾನ. ಒಂದ್ಸರಿ ನೋಡೋಣ ಬನ್ನಿ. ಕಪ್ ಕಪ್. ಏನಾಯ್ತು ಮೇಡಮ್, ಎಲ್ಲರೂ ಒಳಗಡೆ ಬಂದಿದ್ದೀರಾ? ಅದು ಸರಸು ನನ್ನ ರೂಪದಲ್ಲಿ ಒಳಗಡೆ ಬಂದಿದ್ದಾಳೆ ಅಂತ ನಮ್ಗೆ ಅನುಮಾನ ಬಂತು, ಅದಕ್ಕೆ ಒಳಗಡೆ ಬಂದ್ವಿ. ಓ, ಅದಕ್ಕೆನಾ ಈಶ್ವರ್ ಪ್ರಸಾದ್ ಅವ್ರ ಆರೋಗ್ಯ ಸ್ಟೇಬಲ್ ಆಗಿದ್ದು? ನನ್ನ ಕಣ್ಣು ಮುಂದೆನೆ ಒಳಗಡೆಗೆ ಬಂದ ನನ್ನ ಎಲ್ಲಿಗೆ ಹೋಗಿರಬಹುದು, ಏನಾಗಿರಬಹುದು? ಇಷ್ಟಕ್ಕೂ ಒಳಗಡೆ ಬಂದಿರೋದು ಸರ್ಸುನೇ ಇರಬಹುದಾ? ಆಂಟಿ, CCTV ಫುಟೇಜ್ ಚೆಕ್ ಮಾಡಿದ್ರೆ ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಅಷ್ಟಕ್ಕೂ ಅವಳು ಸರಸುನ ಅಲ್ವಾ ಅಂತ ಈ ಡೀಟೇಲ್ಸ್ ಎಲ್ಲ ನಮಗ್ ಗೊತ್ತಾಗುತ್ತೆ ಆಂಟಿ. ಆಂಟಿ ಪ್ಲೀಸ್
ಹಾ, ಇದರಲ್ಲಿ ಆ ಹುಡುಗಿನ ನೋಡೋಕೆ ಸಾಧ್ಯವಾಗುತ್ತಾ? ಇಲ್ಲ ಬೇರೆ ಕಾರ್ನರಿಂದ CCTV ಕ್ಯಾಮ್ರಾ ಇದೆಯಾ? ಇಲ್ಲ ಮೇಡಮ್, ಇದು ಒಂದೇ CC ಕ್ಯಾಮ್ರಾ ಇರೋದು ಮೇಡಮ್. ಆಂಟಿ ಆಂಟಿ ಒಂದ್ಸರ್ತಿ ಆ ವಿಡಿಯೋನ ಅಬ್ಸರ್ವ್ ಮಾಡಿ. ಕರೆಕ್ಟಾಗಿ ನಾವು ಒಳಗಡೆ ಹೋಗೋ ಟೈಮಲ್ಲೇ ಆ ಲಾಂಡ್ರಿ ಬಟ್ಟೆಗಳು ಹೊರಗಡೆ ಹೋಗ್ತಾ ಇತ್ತು. ಖಂಡಿತ ಸರ್ಸು ಅದರಲ್ಲೇ ಹೊರಗಡೆ ಹೋಗಿರ್ತಾಳೆ. ಇವತ್ತವಳು ಏನನ್ನು ಅಡ್ಡ ಇಟ್ಕೊಂಡು ತಪ್ಪಿಸ್ಕೊಂಡ್ಲು. ಕಣ್ಣು ಮುಂದೆನೆ ಹೊರಟೋದ್ಲು, ಗೊತ್ತಿಲ್ಲದೇನೆ ತಪ್ಪಿಸ್ಕೊಂಡ್ಬಿಟ್ಲು. ಥ್ಯಾಂಕ್ ಯು. ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಬಾ ಪ್ರೀತಿ. ನನಗೇನೂ ತೊಂದರೆ ಇಲ್ಲ ಡಾಕ್ಟ್ರೆ. ಇನ್ನು ಯಾವ ಟೆಸ್ಟು ಕೂಡ ಬೇಕಾಗಿಲ್ಲ. ನನ್ನ ಮೊಮ್ಮಗಳು ಸರ್ಸು ಬಂದು ಹೋಗ್ತಿದ್ದ ಪ್ರಾಣನ ತಡೆದಿದ್ದಾಳೆ. ಮೇಡಮ್, ನಿಮ್ಗೊಂದು ಗುಡ್ ನ್ಯೂಸ್ ಮೇಡಮ್. ಆ ಸರ್ಸು ಬಂದಿದ್ರಿಂದ ಈಶ್ವರ್ ಪ್ರಸಾದ್ ಅವರಲ್ಲಿ ತುಂಬ ಚೇಂಜಸ್ಗಳಾಗಿವೆ. BP, ಪಲ್ಸ್ ಎಲ್ಲ ನಾರ್ಮಲ್ ಆಗಿದೆ. ನಿಜವಾಗ್ಲೂ ಇದು ಮಿರಾಕಲ್ ಅಂತಾನೆ ಹೇಳಬೇಕು. ಅದಕ್ಕೇನೆ ಮೇಡಮ್ ಆ ಹುಡುಗಿನ ಕರ್ಕೊಂಬನ್ನಿ ಅಂತ ಅಷ್ಟು ಸ್ಟ್ರಾಂಗ್ ಆಗಿ ಹೇಳಿದೆ. ಈಗ ನೋಡಿ ಅವ್ರು ಎಷ್ಟು ರಿಕವರ್ ಆಗಿದ್ದಾರೆ ಅಂತ. ಇನ್ನೊಂದು 2-3 ಡೇಸ್ ಅಬ್ಸರ್ವೇಷನ್ಲಿಟ್ಟು ಆಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಮೇಡಮ್. ಬೇಡ, ಇವತ್ತೇ ನಾವು ಅವರನ್ನ ಮನೆಗೆ ಕರ್ಕೊಂಡು ಹೋಗ್ತೀವಿ. ಅವ್ರು ಇಲ್ಲಿರೋದು ನಮಗಿಷ್ಟ ಇಲ್ಲ. ಬಟ್ ಮೇಡಮ್, ಮನೆಗೆ ಕರ್ಕೊಂಡು ಹೋದ್ರೆ ಅವ್ರನ್ನ ತುಂಬಾನೇ ಹುಷಾರಾಗಿ ನೋಡ್ಕೊಳ್ಬೇಕು. ನೋಡಿ ಡಾಕ್ಟರ್, ಅವರು ನಮ್ಮ ಮಾವಯ್ಯನವರು. ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡ್ಕೊಳ್ತೀವಿ. ಓಕೆ ಮೇಡಮ್, ಬಟ್ ಒನ್ ಮೋರ್ ಥಿಂಗ್. ಈಶ್ವರ್ ಪ್ರಸಾದ್ ಅವ್ರನ್ನ ಮೆಂಟಲ್ ಆಗಿ ಯಾವುದೇ ಸ್ಟ್ರೆಸ್ ಕೊಡದೆ ಯಾವಾಗಲೂ ರಿಲ್ಯಾಕ್ಸ್ಡ್ ಆಗಿರಿಸ್ಬೇಕು. ಇಲ್ಲ ಅಂದರೆ ಅವ್ರ ಹೆಲ್ತ್ ಮತ್ತೆ ಡಿಸ್ಟರ್ಬ್ ಆಗೋ ಚಾನ್ಸಸ್ಗಳಿವೆ. ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಮೇಡಮ್. ಯು ಡೋಂಟ್ ವರಿ. ಥ್ಯಾಂಕ್ ಯು. ಅಯ್ಯೋ, ಇವರೆಲ್ಲ ಮನೆಗೆ ಬರೋದ್ರೊಳಗೆ ನಾನು ಹೋಗಿರ್ಬೇಕು. ಅಯ್ಯಪ್ಪ, ಅಂತೂ ಇಂತೂ ದೊಡ್ಡ ಗಂಡಾಂತರ ಕಳಿತು. ತಾತ ಏನು ಇಲ್ಲಿರೋದಕ್ಕೆ ಬಿಡದೆ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಯಾಕೆ ಅನ್ಕೋತಿದ್ದಾರೆ ಮೇಡಮ್? ನನಗೆ ಗೊತ್ತಿರೋ ಹಾಗೆ ತಾತನ ಮುಂದೆ ಇಟ್ಕೊಂಡು ಸರ್ಸೋನ ಹಿಡಿಬೇಕು ಅಂತ ಪ್ಲಾನ್ ಮಾಡ್ತಿರ್ಬೇಕು ಅಂತ ನಂಗೆ ಅನಿಸ್ತಾ ಇದೆ. ಅನುಮಾನ ಯಾಕೆ? ಅದೇ ನಿಜ. ನಿಮ್ ಮೇಡಮ್ ಮನ್ಸಲ್ಲಿ ಯಾರ ಮೇಲಾದ್ರೂ ಗೌರವ ಪ್ರೀತಿ ಜಾಸ್ತಿ ಆದ್ರೂ ಸರ್ಸು ಮೇಲೆ ಮಾತ್ರ ಕೋಪ ಕಡಿಮೆ ಆಗೋದಿಲ್ಲ. ಸರ್ಸು ಮನೆಗೆ ಬಂದಿಳಂತೀಯ? ನನಗೂ ಗೊತ್ತಿಲ್ಲ ಅಣ್ಣ. ಒಂದು ನಿಮಿಷ ಮೇಡಮ್, ಹಾಸ್ಪಿಟ್ಲಿಂದ ವಾಪಸ್ ಬರ್ತಿದ್ದೀವಿ ಅಲ್ವಾ, ಆರತಿ ನೀರಿನಿಂದ ತಾತಂಗೆ ದೃಷ್ಟಿ ತೆಗೆಯೋಣ ಅಂತ. ನವ್ಯ, ನೀನ್ ಯಾಕೆ? ವಾಣಿ ನಮ್ಗಿಂತ ಮೊದಲೇ ಬಂದಿದ್ದಾಳಲ್ವಾ, ಅವಳಿಗೆ ಹೇಳು. ಯಾ ನವ್ಯ, ವಾಣಿ ಇದ್ದಾಳಲ್ವಾ? ಹೊರಡೋದಕ್ಕೂ ಮುಂಚೆ ಕಾಲ್ ಮಾಡ್ಲಿಲ್ವಾ? ಅವಳು ಇನ್ನೂ ಬಂದಿಲ್ವೇನೋ ಆಂಟಿ.
ವಾಣಿ ಮನೇಲಿಲ್ವಾ? ಆ, ಆ, ಅಹ, ಅ, ಅ, ಅದು ಅಮ್ಮೋರೆ ಅಮ್ಮೋರೆ, ಅಲ್ಲೋಡು ಬರ್ತಿದ್ದಾಳೆ. ನಿಮ್ಮನ್ ಮತ್ತೆ ಹೀಗೆ ನಗುಮುಖದಲ್ಲಿ ನೋಡ್ತಿದ್ರೆ ತುಂಬಾ ಸಂತೋಷ ಆಗ್ತಿದೆ ತಾತ. ವಾಣಿ, ಹಾಸ್ಪಿಟಲ್ ಎಲ್ಲ ಬರ್ಬೇಕಾದ್ರೆ ತುಂಬಾ ವೀಕ್ ಆಗಿದ್ದೆ. ಇವಾಗೇನು ತುಂಬಾ ಎನರ್ಜೆಟಿಕ್ ಆಗಿ ಕಾಣಿಸ್ತಿದ್ಯಾ? ಅಂದ್ರೆ ನಿನ್ ಸುಸ್ತು ನಿಜ ಅಲ್ವಾ? ಅದ್ಯಾಕೆ ಹೀಗೆ ಹೇಳ್ತಿದ್ದೀರಾ? ಆಸ್ಪತ್ರೆಯಲ್ಲಿ ತಾತನ ಪರಿಸ್ಥಿತಿ ನೋಡ್ದೆ. ಆ ದೇವ್ರ ದಯೆಯಿಂದ ಯಾವ ಅಪಾಯನೂ ಆಗದೆ ಆರೋಗ್ಯವಾಗಿ ಮನೆಗೆ ಬಂದಿದ್ದಾರೆ. ನಗ್ನಗ್ತಾ ಬರಮಾಡ್ಕೋಬೇಕೇ ಹೊರತು ಬೇಜಾರಲ್ಲಿ ಹೇಗಿರಕ್ ಸಾಧ್ಯ ಹೇಳಿ ಪ್ರೀತಿಯವರೇ? ಅದು ಯಾರಿಗೂ ಅರ್ಥ ಆಗಲ್ಲ. ಓ ರಾಕ್ಷಸ ಮಾಯೆ. ಸಮುದ್ರಕ್ಕೆ ಬೇಕಾದ್ರೆ ಕೊನೆ ಇರುತ್ತೇನೋ, ಆದ್ರೆ ಪ್ರೀತಿ ಮೈಂಡಲ್ಲಿರೋ ಡೌಟ್ಸ್ಗೆ ಕೊನೆನೇ ಇರಲ್ಲ. ಬಾ ಸರ್ಸು, ಕೆಲ್ಸ ನೋಡೋಣ. ಬಾ ಪ್ರೀತಿ, ಇವಳಿಗೆ ಮನೇಲಿರೋರ್ ಸಪೋರ್ಟ್ ಇರೋವರೆಗೂ ನಾವ್ ಏನ್ ಮಾಡಿದ್ರು ವೇಸ್ಟೇ. ನಡಿ. ಆಂಟಿಗೆ ಅನುಮಾನ ಬರ್ದಿರೋ ಹಾಗೆ, CCTV ಫುಟೇಜಲ್ಲಿ ಕಾಣ್ದಿರೋ ಹಾಗೆ ಚೆನ್ನಾಗಿ ಮ್ಯಾನೇಜ್ ಮಾಡಿದೀನಿ ಅಂತ ಅನ್ಕೋತಿದ್ಯಾ ಅಲ್ವಾ? ನಿನ್ನನ್ನು ಹೇಗೆ ಟ್ರ್ಯಾಪ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಭಯದಲ್ಲಿ ಮನೆಗೆ ಬಂದಿರೋದಕ್ಕೆ ನಿನ್ನ ರೂಮಲ್ಲಿ ಏನೋ ಒಂದು ಕ್ಲೂ ಬಿಟ್ಟಿರ್ತೀಯ ಅಲ್ವಾ? ಮಾಡ್ತೀನಿ ಇರು ನಿನಗೆ. ತಾತ, ನೀವು ಇಲ್ಲಿರೋವರೆಗೂ ನೆಮ್ಮದಿಯಾಗಿ ಟೆನ್ಷನ್ ತಗೊಳ್ದೆ ಆರಾಮಾಗಿರಿ. ಡಾಕ್ಟರು ಕೂಡ ಸರಸು ಬಗ್ಗೆ ಏನು ಮಾತಾಡಬೇಡಿ ಅಂತ ಮೇಡಮ್ಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಇನ್ನು ಟಾಪಿಕ್ ಬರೋದು ಇಲ್ಲ. ಮೇಡಮ್ ನಿಮಗೆ ಯಾವ ಕ್ವಶನ್ಸು ಕೇಳೋದಿಲ್ಲ. ಆದ್ರೂ ಆ ಪ್ರೀತಿ ಓವರ್ ಆಕ್ಟಿಂಗ್ ಮಾಡಿರ್ಲಿಲ್ಲ ಅಂದ್ರೆ ಮೇಡಮ್ ಆ ಟಾಪಿಕ್ನ ಎತ್ತೇ ಇರಲಿಲ್ಲ ರಾಹುಲ್. ಆ ಪ್ರೀತಿ ಅಷ್ಟೇ ಅಲ್ಲ ಕಣೋ, ಬೇರೆ ಯಾರು ಎಷ್ಟೇ ವೇಷಗಳನ್ನ ಹಾಕಿದ್ರು ನನ್ನ ಸೊಸೆನ ಇಲ್ಲಿಂದ ಕಳಿಸೋದಕ್ಕೆ ಯಾರಿಂದನೂ ಆಗಲ್ಲ ತೇಜ. ಅದೇ ಅಲ್ವೇನೋ ನನಗೂ ಬೇಕಾಗಿದ್ದು. ನಾವೆಲ್ಲರೂ ಒಟ್ಟಿಗಿರ್ಬೇಕು ಅನ್ನೋದೇ ನನ್ನ ಆಸೆ. ಈ ವಯಸ್ಸಿನಲ್ಲಿ ನಿಮ್ಮೆಲ್ಲರ ಆನಂದಕ್ಕಿಂತ ನನಗಿನ್ನೇನ್ ಬೇಕು ಅರುಣ್? ಅಪ್ಪ, ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಆ ಔಷಧಿಗಳು ಎಲ್ಲಿದೆ ಅಂತ ನೋಡಿ ನಾನು ತಗೊಂಡ್ಬರ್ತೀನಿ. ಇಲ್ಲಿ ನೋಡಿ, ತಗೊಂಡ್ ಬರ್ತಾ ಇದ್ದೀನಿ. ನನ್ನ ಮೊಮ್ಮಗಳು ಬಂದ್ಲಲ್ವಾ, ಇನ್ನು ನೀವೆಲ್ಲ ಹೊರಡಿ. ದೊಡ್ಡಯ್ಯ,
ಹೌದು, ಚಿನ್ನಿ ಹತ್ರ ನೀನ್ ಮಾತಾಡ್ದ್ಯಾ? ಇಲ್ಲ ದೊಡ್ಡಯ್ಯ, 2 ದಿನಗಳಿಂದ ನೀನು ನಾನು ಇಬ್ರು ಮಾತಾಡಿಲ್ಲ. ಪಾಪ ಹೇಗಿದ್ದಾಳೋ ಏನ್ ಮಾಡ್ತಿದ್ದಾಳೋ. ಒಂದ್ಸಲ ಫೋನ್ ಮಾಡಿ ಮಾತಾಡಮ್ಮ. ಬಿಡುವಿದ್ದಾಗ ಬಂದ್ ಭೇಟಿ ಮಾಡ್ತೀನಿ ಅಂತ ಹೇಳು. ಇಲ್ಲ ಅಂದ್ರೆ ಚಿನ್ನಿ ಸುಮ್ನೆ ಇರಲ್ಲ. ಸುಬ್ಬು ಹತ್ರನೂ ಅವಳನ್ನ ತಡೆಯೋಕ್ಕಾಗಲ್ಲ. ಸರಿ ದೊಡ್ಡಯ್ಯ, ನಾನ್ ಮಾತಾಡ್ತೀನಿ. ನೀನೇನು ಚಿಂತೆ ಮಾಡ್ಬೇಡ. ನೀನೇನು ಯೋಚನೆ ಮಾಡ್ದೆ ಆರಾಮಾಗಿರ್ಬೇಕು. ನಿನ್ ಬಗ್ಗೆ ವಾಗ್ದೇವಿಗೆ ನಿಜ ಗೊತ್ತಾಗುವವರೆಗೂ ನಿನ್ ಸ್ಥಾನಕ್ಕೂ ಯಾವುದೇ ರೀತಿ ತೊಂದರೆ ಆಗಲ್ಲ, ನನ್ನ ಪ್ರಾಣಕ್ಕೂ ತೊಂದರೆ ಆಗಲ್ಲ. ಇನ್ಮೇಲೆ ನಮ್ಗೆ ಯಾವ ಸಮಸ್ಯೆನೂ ಇರಲ್ಲ ದೊಡ್ಡಯ್ಯ. ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ, ನನ್ನ ನಂಬು. ನೀನ್ ಆರಾಮಾಗಿರ್ಬೇಕು, ಸರಿನಾ? ಹುಷಾರು ದೊಡ್ಡಯ್ಯ. ಈ ಡ್ರೆಸ್ ಅಲ್ಲೇ ಅಲ್ವಾ ಡ್ರಾಮಾ ಮಾಡಿದ್ದು? ಇವಾಗ ತೋರಿಸ್ತೀನಿ ನೋಡು ನಿಜವಾದ ಸಿನಿಮಾ ಏನೋ ಅಂತ. ಎಲ್ಲಿಗೆ ಹೋಗ್ತಿದ್ಯಾ? ಆಂಟಿಗೆ ಈ ಡ್ರೆಸ್ ತೋರಿಸೋಣ ಅಂತ. ತೋರಿಸ್ಬಿಟ್ಟು ಏನು ಸರಸು ವಾಣಿ ಒಬ್ಳೆ ಅಂತ ಹೇಳ್ತೀಯ? ಸಾಯಿಸ್ಬಿಡ್ತೀನಿ. ಈ ವಿಷಯನ ಮೇಡಮ್ ಏನಾದ್ರೂ ಹೇಳಿದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಸರಸು ಸವಸಕ್ಕೆ ಬರಬೇಡ, ಅವಳಿಂದ ದೂರ ಇರುವಂತ ನಿನಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾ? ಈ ಮನೇಲಿ ನಡೀತಿರೋ ಪ್ರತಿಯೊಂದು ಇಶ್ಯೂಗೂ ಕಾರಣ ನೀನೆ ಅಂತ ನನಗೆ ಗೊತ್ತು. ನಿನ್ ಪ್ಲಾನ್ ಏನು ಅಂತಾನೂ ನನಗೆ ಗೊತ್ತು. ನಾನ್ ಪ್ಲಾನ್ ಮಾಡೋದಂದ್ರೆ ಏನ್ ರಾಹುಲ್? ನನ್ಗೇನೋ ಅರ್ಥ ಆಗ್ತಿಲ್ಲ. ಮನೇಲಿ ನಡೆಯೋ ಪ್ರತಿಯೊಂದು ಇಶ್ಯೂಗೂ ನೀನೇ ಕಾರಣ ಅಂತ ಪ್ರೂವ್ ಮಾಡೋದು ನನಗೇನು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಇಷ್ಟು ಸಲ ಇಂಟೆನ್ಷನಲ್ ಆಗಿ ನೀನೇನೇ ಮಾಡಿದ್ರು, ಸರಸು ಮೇಲೆ ಹಗೆ ಇಟ್ಕೊಂಡು ನೀನೇನೇ ಮಾಡ್ತಿದ್ರು, ಯಾಕೆ ಸುಮ್ಮನೆ ಇದ್ದೀನಿ ಅಂತ ನಿನಗೇನಾದ್ರೂ ಗೊತ್ತಾ? ನಮ್ಮ ಮೇಡಮ್ ನಿನ್ ಮೇಲಿಟ್ಟಿರೋ ಅಭಿಮಾನದಿಂದ, ನಿಮ್ಮ ಫ್ಯಾಮಿಲಿ ಜೊತೆ ಇರೋ ಸ್ನೇಹದಿಂದ. ಏನ್ ರಾಹುಲ್ ಹೀಗ್ ಮಾತಾಡ್ತಿದ್ಯಾ? ಆಂಟಿ ನಿಮ್ ಜೊತೆ ಎಷ್ಟು ಪ್ರೀತಿಯಿಂದಿರ್ತಾರೆ. ಅಂತ ಆಂಟಿ ಮುಂದೆ ಎಲ್ಲರೂ ಸೇರಿ ಸುಳ್ಳು ಹೇಳೋದು ತಪ್ಪಲ್ವಾ? ಅದು ನಮ್ಮ ಫ್ಯಾಮಿಲಿ ಮ್ಯಾಟರ್. ಹೇಗ್ ಸಾಲ್ವ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತು. ಇನ್ನೊಂದು ಸಲ ನೀನೇನಾದ್ರೂ ಸರಸು ವಿಷಯದಲ್ಲಿ ಇನ್ವಾಲ್ವ್ ಆದ್ರೆ, ನಮಗ್ ಗೊತ್ತಿರೋ ಸೀಕ್ರೆಟ್ಸ್ಗಳನ್ನೆಲ್ಲ ಮೇಡಮ್ ಹತ್ರ ಹೇಳಕ್ ಹೊರಟೆ ಅನ್ಕೋ,
ನಿನಗೆ ಕ್ಷಮೆ ಅನ್ನೋದೇ ಇಲ್ಲ. ನಾನ್ ಮಾತ್ರ ಸೈಲೆಂಟ್ ಆಗಿರ್ಬೇಕು, ನೀವ್ ಮಾತ್ರ ಆಂಟಿನ್ ಚೀಟ್ ಮಾಡ್ತೀರಾ? ನಾನ್ ಮಾಡ್ತಿರೋದು ತಪ್ಪಾದ್ರೆ ನೀವ್ ಮಾಡೋದು ಕೂಡ ದೊಡ್ಡ ತಪ್ಪು. ತಪ್ಪು ಒಪ್ಪುಗಳ ಬಗ್ಗೆ ನೀನ್ ಮಾತಾಡ್ಬೇಡ ಪ್ರೀತಿ, ಅಸಹ್ಯವಾಗಿರುತ್ತೆ. ಹಾ, ಬಂದೇ ಬಿಟ್ಯಾ? ಸರಸುಗೆ ನನ್ ಗೆಟಪ್ಪಲ್ಲಿ ರೆಡಿ ಆಗು ಅಂತ ಹೇಳಿದ್ದು ನೀನೇ ಅಲ್ವಾ? ಈ ವಿಷಯ ಆಂಟಿ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ನಿಂಗೆ? ಅಂದ್ರೆ ನೀನ್ ಹೇಳ್ತೀಯಾ? ಹೇಳಿದ್ರೆ ಏನಾಗುತ್ತೆ ಅಂತ ಈಗ ತಾನೇ ಹೇಳ್ದೆ ತಾನೆ? ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ನಾವು ಹೇಳೋದಲ್ಲ ಸರ್, ಪ್ರೀತಿಗೆ ಮೇಡಮ್ ಹೇಳಿದ್ರೇ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಇವಳಿಗೆ ತಕ್ಕ ಆಯುಧ ನಾನು ಸಿದ್ಧ ಮಾಡಿದ್ದೀನಿ.